ನೋಡಿ ಹಣ್ಣುಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ದೀರಾ ಯಾರಾದರೂ? ಮಾಡಿಲ್ಲ ಅಂದರೆ ಈಗ ಮಾಡ್ಕೊಂಬಿಡಿ. ತುಂಬ ಬರ್ತಾಯಿದೆ ಮಾರ್ಕೆಟಲ್ಲಿ ಇವಾಗ. ಮಾರ್ಕೆಟು ಅಂಗಡಿ ತರಕಾರಿ ಅಂಗಡಿಲೆಲ್ಲ ಸಿಗ್ತಾಯಿದೆ. ತುಂಬ ಈಸಿ, ತುಂಬ ರುಚಿ. ನೋಡಿ ಈ ಥರ ಉದ್ದುದ್ದಕ್ಕಿರುತ್ತೆ. ನಾನು 1 kg ಗ್ರೀನ್ ಮೆಣಸಿನ್ಕಾಯಿ ತಗೊಂಡೆ, 40 ರೂಪಾಯಿ kg. ಅದರಕ್ಕೇ ಸ್ವಲ್ಪ ಇವು ಹಾಕ್ಸ್ಕೊಂಡು ಬಂದೆ ಚಟ್ನಿ ಮಾಡೋಣ ಅಂತ. ಚೆನ್ನಾಗಿ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ತೇವ ಆರಿಸ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಮತ್ತು ಬಾಣಲಿ ಇಟ್ಟು ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಇದನ್ನೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಮೆತ್ತಗಾಗುತ್ತೆ, ಮೇಲ್ಮೇಲೆ ವೈಟಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ನೋಡಿ ಮೆಂತ್ಯ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನು. ಈ ಕಡೆ ಆ ಕಡೆ ಕದಲಿಸ್ಬಿಟ್ಟು ಮಧ್ಯೆ ಜಾಗ ಮಾಡಿಕೊಂಡು ಮೆಂತ್ಯ ಹಾಕ್ಕೊಳ್ಳಿ 1 ಸ್ಪೂನು. 100 ಗ್ರಾಮ್ ಮೆಣಸಿನ್ಕಾಯಿಗೆ 1 ಸ್ಪೂನಷ್ಟು ಇಡಿಸುತ್ತೆ. ನಾನು ಹಸಿರು ಮೆಣಸಿನ್ಕಾಯಿ ಎಲ್ಲ ಮೊಸರಿಗೆ ಹಾಕಿದೆ. ಈ ಹಣ್ಣು ಮೆಣಸಿನ್ಕಾಯಿ ಈ ಥರ ಮಾಡ್ತಾಯಿದ್ದೀನಿ. ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 6 ತಿಂಗಳಾದರೂ ಇರುತ್ತೆ. ತಣ್ಣಗಾದ್ಮೇಲೆ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹುಣಸೆಹಣ್ಣು, ಅರಿಶಿಣ ಪುಡಿ, ಒಂದೆರಡು ಬೆಳ್ಳುಳ್ಳಿ ಬೇಕಾದವ್ರು ಜಾಸ್ತಿನೇ ಹಾಕ್ಕೊಳ್ಳಿ. ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ ನಾನು ಒಂದೆರಡೇ ಹಾಕಿದ್ದೀನಿ ನಿಮ್ಗೆ ತೋರಿಸ್ಲಿಕ್ಕೆ ಅಂತ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರಬೇಕು. ತರ್ತರಿಯಾಗಿ ಆದಮೇಲೆ ಇದಕ್ಕೆ ಇವಾಗ ನನ್ನ ಹತ್ರ ಹುರಿದಿರೋದೇ ಎಳ್ಳಿದೆ, ಅದರಿಂದ ಇವಾಗ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ಳಿ. ಎಳ್ಳು ಹಾಕಿ ಇವಾಗ ಒಂದು ಸರಿ ಮಿಕ್ಸಿ ಮಾಡ್ಕೊಂಡು ಬಂದರೆ ಆಗೋಯ್ತು. ಎಣ್ಣೆ, ಸಾಸಿವೆ, ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇದು ಫ್ರೈ ಆದಮೇಲೆ ಚಿಟ್ಪಟ ಆದಮೇಲೆ ಈ ಚಟ್ನಿ ಎಲ್ಲ ಹಾಕ್ಬಿಟ್ಟು ಒಂದು 5-6 ನಿಮಿಷ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ. ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ 6 ತಿಂಗಳಾದರೂ ಏನಾಗೋದಿಲ್ಲ. ಹೊರಗಡೆ ಇಟ್ಕೊಂಡ್ರೆ 1 ತಿಂಗಳಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ. ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ ಚೆನ್ನಾಗಿರುತ್ತೆ. ಒಂಚೂರು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಿ. ಇದೊಂದೇ ಸಾಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ, ಇಷ್ಟ ಆಗುತ್ತೆ. ಇದು ಮಾಮೂಲಿ ವೈಟ್ ಚಕ್ಲಿ ಇರುತ್ತಲ್ಲ, ಅದಕ್ಕೂ ಹಚ್ಕೊಂಡು ತಿನ್ಬೋದು. ಅದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದು ತೋರಿಸ್ತೀನಿ ರೀ. ಚಕ್ಲಿಗಳಿದೆ, ಹೇಗೋ ಮಾಡ್ಲಕ್ಕಿ ಕಟ್ಕೊಂಡು ಬಂದೆ ಅಲ್ವಾ, ಚಕ್ಲಿಗಳಿದೆ ತೋರಿಸ್ತೀನಿ ನೋಡಿ. ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಚಟ್ನಿ ಕಲಿಸ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿದೆ. ಎಲ್ಲರೂ ಮಾಡ್ಕೊಂಡು ನೋಡಿ, ಟೇಸ್ಟ್ ನೋಡಿ. ಅಷ್ಟೇನು ಖಾರ ಇರೋದಿಲ್ಲ ಇದು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ.